ಗದಗ ಜಿಲ್ಲೆ ರೋಣ ಪಟ್ಟಣದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಎಸ್ಆರ್ ಪಾಟೀಲ್ ಪ್ರತಿಷ್ಠಾನ ರೋಣ ಇವರ ಸಹಯೋಗದಲ್ಲಿ ಸಂಸ್ಕಾರ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪಾಲಕರ ಪಾತ್ರ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದರು. ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಸಭಾಭವನದಲ್ಲಿ ಪಾಲಕರಿಗೆ ಮಕ್ಕಳ ಶಿಕ್ಷಣ ಹಾಗೂ ಪೋಷಣೆ ಕುರಿತು ಅರಿವು ನೀಡುವ ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ಪಾಲಕರ ಪಾತ್ರ ಬಹಳ ಮುಖ್ಯವಾಗಿದೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿ ಉತ್ತಮ ಸಮಾಜದಲ್ಲಿ ಮುನ್ನಡೆಯುವ ಉದ್ದೇಶವೇ ಈ ಒಂದು ಸಂಸ್ಕಾರ ಎಂಬ ಕಾರ್ಯಕ್ರಮ ಎಂದು ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಆಯುರ್ವೇದಿಕ್ ಮಹಾವಿದ್ಯಾಲಯದ ಚೇರ್ಮನ್ನರಾದ ಶ್ರೀ ಐಎಸ್ ಪಾಟೀಲ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಉಪನ್ಯಾಸವನ್ನು ಡಾಕ್ಟರ್ ಎಸ್ ಶಿವಾನಂದ್ ಬಾಲ್ಹುಣಿಸಿ ನಿವೃತ್ತ ಪ್ರಾಧ್ಯಾಪಕರು ಹೊಸಪೇಟೆ ಇವರು ನಿರ್ವಹಿಸಿದರು. ಇನ್ನು ಶ್ರೀಮತಿ ಅಶ್ವಿನಿ ಶಿವಾನಂದ್ ಅಭಿಯಂತರರು ಬೆಂಗಳೂರು ಇವರು ಉಪನ್ಯಾಸವನ್ನ ನೀಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ಕಾಂಬೋಜಿ, ವಿಬಿ ಸೋಮನಕಟ್ಟಿ ಮಠ್, ಐಬಿ ಕೊಟ್ಟೂರು ಶೆಟ್ಟರ್, ಡಾಕ್ಟರ್ ಕೆಬಿ ದಣ್ಣೂರ, ಡಾಕ್ಟರ್ ಎಸ್ ಶಿವಾನಂದ, ಶ್ರೀಶೈಲ್ ಸಂಗೋಟಿ, ಶ್ರೀಮತಿ ಅಶ್ವಿನಿ ಶಿವಾನಂದ, ಸುಧಾ ದಾನಪ್ಪಗೌಡ್ರ ಹಾಗೂ ರೂಪಾ ಎಂ ಅಂಗಡಿ, ಶ್ರೀಮತಿ ಎಸ್ ಬಿ ಬಾನಿ ಹಾಗೂ ಅಕ್ಷರ ದಾಸೋಹದ ಅಧಿಕಾರಿಗಳಾದ ರಾಚೋಟಿ ನಾಯಕರ ಮತ್ತು ವಿದ್ಯಾರ್ಥಿಗಳು ಮತ್ತು ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ. ನಮ್ಮ ಜನಪದ ಮಹಿಳೆಗೆ ತಾಯಿ ಹಾಲು ಕೊಡಿಸ್ತಿದ್ರು. ಬೆಳದಿಂಗಳಿಗೆ ಸೆರೆ ಮರೆ ಮಾಡಿ ಹಾಲು ಕೊಡಿಸ್ತದೆ. ಬೆಳದಿಂಗಳ ತಂಪಾಗಿ ನಮ್ಮ ಕೂಸಿಗೆ ಈಗ ನಮ್ಮ ರೋಲ್ ಏನದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇವೆರಡು ಮಾತುಗಳನ್ನ ಹೇಳಿ ಬಹಳಷ್ಟು ಮಾತಾಡೋದದ. 3-4 ತಾಸು ನಿಮ್ಮೊಂದಿಗೆ ನಾನು ವಿಚಾರಗಳನ್ನು ಹಂಚಿಕೊಳ್ಳೋದದ. ಮುಂದಿನ ಕಾರ್ಯಕ್ರಮಗಳಿಗೆ ಯಾವ ಮಾಡಿಕೊಡ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಯಾವ ಪಾತ್ರ ಯಾವ ಗುಡಿಗುಂಡಾರಗಳಲ್ಲ, ದೇವಸ್ಥಾನಗಳಲ್ಲ, ಮಸೀದಿಗಳಲ್ಲ, ಚರ್ಚ್ಗಳಲ್ಲ. ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ದೇವರಿಗೆ ದೈವಗಳಿಗೆ ನಮಿಸುವುದಕ್ಕಿಂತ ಜಗತ್ತಿನೊಳಗ ಪವಿತ್ರವಾಗಿರ್ತಕ್ಕಂತಹ ಸ್ಥಳಗಳು ಯಾವಾದರೂ ಇದ್ರೆ ತಂದೆಯ ಹೆಗಲು ಮತ್ತು ತಾಯಿಯ ಪಡಿಗೆ. ಮಕ್ಕಳಿಗೆ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಕಣ್ಣಿಗೆ ಕಾಣುವಂತಹ ದೇವರು ಯಾರಪ್ಪ ಅಂದ್ರೆ ತಂದೆ ತಾಯಿ. ಪಾಲಕರ ಜವಾಬ್ದಾರಿಗಳನ್ನ ಪಾಲಕರ ಒಂದು ಮಕ್ಕಳ ಬೆಳೆಸೋದ್ರೊಳಗ ತಮ್ಮ ಪಾತ್ರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಎಷ್ಟು ವೇಗವಾಗಿ ಮಗು ರಿಸೀವ್ ಮಾಡ್ತಾ ಇರ್ತದ ಅಂತಂದ್ರ ಎಲ್ಲ ಸನ್ನಿವೇಶಗಳು ಎಲ್ಲವನ್ನು ವೇಗವಾಗಿ ರಿಸೀವ್ ಮಾಡ್ಕೊಂಡಿರ್ತದ. ನಮ್ಗೆ ಗೊತ್ತಿರೋದಿಲ್ಲ. ಏನ್ ಗೊತ್ತಾಗ್ತದೆ, ನಾವು 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಇರ್ತೀವಿ. ಏನ್ ಗೊತ್ತಾಗ್ತದೆ ಸಮಾಧಾನ ಬಿಡಿ. ನಾವು ಮಾಡತಕ್ಕಂತ ಎಲ್ಲ ಪ್ರತಿಕ್ರಿಯೆಗಳನ್ನು ಎಲ್ಲ ಪ್ರಕ್ರಿಯೆಗಳನ್ನು ಮಗು ರಿಸೀವ್ ಮಾಡ್ತಾ ಇರ್ತದ. ನಾನು ಹೇಳ್ತಾ ಇರೋದು 8, 9, 10ನೇ ತರಗತಿ 15, 16 ವರ್ಷ 4 ವರ್ಷ ಇರ್ತದ. ಅವಾಗೂ ನೋಡ್ತಿರ್ತದೆ, ಅವಾಗೂ ಕೇಳ್ತಿರ್ತದೆ, ಅದು ಗಮನಿಸ್ತದೆ. ಸಂಪೂರ್ಣವಾದಂತ ನಮ್ಮ ಮನೆಯ ಪರಿಸರ ಆಗಬೇಕು. ನಮ್ಮ ಶಾಲೆಗೆ ಮಗು ಬರುವಂತ ಸಂದರ್ಭಗಳು ಇಂಥ ಸಂಸ್ಥೆಗಳಿಗೆ ಮಗು ಬರುವಂತ ಸಂದರ್ಭಗಳು ಹಾಗೆ ಬರೋದಿಲ್ಲ. ನಾವೆಲ್ಲ ಶಿಕ್ಷಕರು ಮಗು ಹೇಗೆ ಬಂದಿರ್ತದ ಏನು ಇರೋದಿಲ್ಲ ಅಂತ ನಾವು ಯಾವಾಗ ತಿಳ್ಕೊಂಡಿರೋದಿಲ್ಲ. ನಮ್ಗೆ ಗೊತ್ತಿರ್ತದ. ಪ್ರೀವಿಯಸ್ ನಾಲೆಜ್, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್. ನಮ್ಗೆ ಗೊತ್ತಿರ್ತದೆ ಶಿಕ್ಷಕರಿಗೆ. ಮುಂಬಾಗೆ ಏನಂತಂದ್ರ ಅನುಭವಗಳನ್ನು, ಹಳೆಯ ಅನುಭವಗಳನ್ನು ಎಲ್ಲ ಇಟ್ಟುಕೊಂಡ ಮಗು ಬಂದಿರ್ತದೆ ಅಂತ ಹೇಳಿ ಅದರ ಮೇಲೆ ನಾವು ವಿಕಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಮನೆಯ ಪರಿಸರ ಬಹಳಷ್ಟು ಮಹತ್ವಪಡಿಸ್ತದೆ. ಹಾಗಾಗಿ ಶಾಲೆ ಆಗ್ಬೇಕಾಗಿರ್ತಕ್ಕಂಥದ್ದು ಇರ್ತಲ್ಲ, ಶಾಲೆ ಬೇಕು. ಯಾಕೆ ಬೇಕಂದ್ರೆ ಸಂಪೂರ್ಣವಾದಂತಹ ಸಾಮಾಜಿಕ ಪ್ರಕ್ರಿಯೆಗಳನ್ನ ನಾವು ಶಾಲೆಗಳಿಗೆ ಅಳವಡಿಸ್ಕೊಡ್ತೀವಿ. ಒಂದು ಪಠ್ಯಕ್ರಮ ಅಂತ ಇರ್ತದ. ಫಸ್ಟ್ ನಾವು ಪಠ್ಯಕ್ರಮ ಮಾಡ್ತೀವಿ, ಅದಕ್ಕೆ ಪಠ್ಯ ವಿಷಯ ಮಾಡ್ತೀವಿ, ಅದಕ್ಕೆ ಸಿಲೆಬಸ್ ಅನ್ನು ಮಾಡ್ತೀವಿ, ಅದಕ್ಕೆ ಟೆಕ್ಸ್ಟ್ ಬುಕ್ ಮಾಡ್ತೀವಿ, ಅದಕ್ಕೆ ಆಕ್ಟಿವಿಟೀಸ್ ಮಾಡ್ತೀವಿ. ಈ ರೀತಿಯಾದಂತ ಪ್ರಕ್ರಿಯೆ ಇರ್ತದೆ. ಅವೆಲ್ಲವನ್ನು ಮಾಡಿಕೊಂಡು ಏನಂತೂ ಸಮಾಜದ ಏನಂತೂ ಪ್ರಜಾಪ್ರಭುತ್ವ ಇದೆ ಇಲ್ಲ, ಯಾವುದೇ ದೇಶ ಇರಬಹುದು. ಆ ದೇಶದ ಏನಂತಂದ್ರ ಆಡಳಿತ ಯಾವುದು ಇಂಥ ಕಾಲ ಹಿಂದೆ ಎಂದೂ ಇರಲಿಲ್ಲ. ಇಂದಿನ ಸವಾಲುಗಳು ಅಂತಾವೇ ಇದಾವೆ. ಆ ಸವಾಲುಗಳನ್ನ ಹೇಗೆ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ನಿಮ್ಗೆಲ್ಲರಿಗೂ ಕತೆ ಕೇಳಕ್ ಇಷ್ಟನಾ ಇಲ್ಲ? ಸೊ ಈ ಇನ್ನುಳಿದ ಕಾರ್ಯಕ್ರಮದಲ್ಲಿ ಇಲ್ಲಿಂದ ಮಾತ್ರ ಮಾತಾಡೋದಿಲ್ಲ, ಆ ಕಡೆಯಿಂದಲೂ ಅಕ್ಬರ್ ಬೀರ್ಬಲ್ ಎಲ್ಲರಿಗೂ ಗೊತ್ತು. ಹೌದಾ? ಒಂದಿನ ಏನಾಯ್ತು, ಅಕ್ಬರ್ ಆಗ್ಲೇ ಆಸ್ಥಾನಕ್ಕೆ ಬಂದು
ಬಂದು ನೋಡ್ತಾರೆ ಬೀರ್ಬಲ್ ಕಾಣಿಸ್ತಾನೆ ಇಲ್ಲ. ಸಿಟ್ಟು ಬಂತ ಅಕ್ಬರಿಗೆ. ನಾನು ದೊರೆಯಾಗಿ ನಾನು ಆಗ್ಲೇ ಆಸ್ಥಾನಕ್ಕೆ ಬಂದಿದ್ದೀನಿ, ಇನ್ನೂವರೆಗೆ ನೀವು ಬಂದೇ ಇಲ್ಲಲ್ಲ, ಯಾಕೆ ಬಂದಿಲ್ಲ ಏನು ಅಂತ ಕೇಳಿದ್ರು. ಇಲ್ಲ ಸರ್ ಅವ್ರ ಮನೆಗೆ ಏನೋ ತೊಂದರೆ ಆಗೈತೆ ಅಂತ ಅಂದ್ರು. ಇನ್ನೊಂದು ತಾಸೊಳಗೆ ಬರ್ತಾರೆ. ಓಕೆ, ಸಭೆ ನಡೀತು. ಸಭೆ ನಡೀತಾ ಇತ್ತು. 1 ತಾಸಾಯ್ತು, 2 ತಾಸಾಯ್ತು, ಬೀರ್ಬಲ್ ಬರ್ಲೇ ಇಲ್ಲ. ಅಕ್ಬರಿಗೆ ಹೋಗು, ಏನಾಗಿದೆ ಅಂತ ನೋಡ್ಕೊಂಬಾಗೋಗು ಅಂತ ಹೋದ್ರು ಸೇವಕರು. ಹೋಗಿ ನೋಡಿದ್ರು, ಬೀರ್ಬಲ್ ಹೇಳಿದ್ರು ಇಲ್ಲಪ್ಪ ನಮ್ಗೆ ಇನ್ನೂ ತೊಂದರೆ ಪರಿಹಾರ ಆಗಿಲ್ಲ, ಇನ್ನೊಂದು ಅರ್ಧ ಗಂಟೆ ಒಳಗೆ ಬರ್ತೀನಿ ಅಂತ ಹೇಳು ದೊರೆಗಳಿಗೆ. ಬಂದು ಆ ಮಾತನ್ನ ಅಕ್ಬರ ದೊರೆಗೆ ಹೇಳಿದ್ರು. ಅಕ್ಬರಿಗೆ ಮತ್ತೂ ಸಿಟ್ಟು ಜಾಸ್ತಿ. ಅಲ್ಲ ಇವನು 1 ತಾಸಾಗ ಬರ್ತೀನಿ ಅಂದ್ರೆ 2 ತಾಸಾದ್ರೂ ಬರ್ಲಿಲ್ಲ, ಮತ್ತೆ ಹೇಳಿ ಕಳ್ಸಿದ್ರು ಇನ್ನೂ ವಾಪಸ್ ಬರ್ಲಿಲ್ಲಲ್ಲ ಇವನು ಅಂತ ಹೇಳಿ ಭಾಳ ಸಿಟ್ಟಾಯ್ತು. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ಮತ್ತೆ ಇನ್ನೊಮ್ಮೆ ಸಿಟ್ಟು ಬಂದ ರಾಜಗೆ ಕರ್ಕೊಂಡ್ ಹೋಗಂತ ಕಳ್ಸೋರಿದ್ರು. ಅಷ್ಟೊತ್ತಿಗೆ ಬೀರ್ಬಲ್ ಓಡ್ಕೊತ ಬಂದು ಪ್ರಭುಗಳೇ ಕ್ಷಮೆ ಇರ್ಲಿ, ಏನೋ ಒಂದು ಅನಾನುಕೂಲ ಆಯ್ತು, ಹಂಗಾಗಿ ನಾನು ತಡ ಮಾಡ್ಬೇಕಾಯ್ತು. ಅಂತ ಅನಾನುಕೂಲ ಏನಾಯ್ತಪ್ಪ, ಮೊದ್ಲೇ ಹೇಳಕ್ ಬರ್ಲಿಲ್ಲ ಅಂತಂದ್ರು. ಏನದು ಹೇಳ ಅಂತಂದ್ರು. ಇಲ್ಲ, ನಮ್ಮ ಮಗು ಪಟ ಹಿಡಿದು ಬಿಟ್ಟಿತ್ತು, ಹಂಗಾಗಿ ನಾನು ತಡ ಮಾಡಿದೆ. ದೊರೆಗೆ ಇನ್ನೆಲ್ಲ ಸಿಟ್ಟು ಬಂತು. ಅಲ್ಲ, ಒಂದು ಮಗುವಿನ ಸಲುವಾಗಿ ಈ ಇಡೀ ದೇಶದ ಒಬ್ಬ ರಾಜನನ್ನ ನೀನು ಕಾಯಕ್ ಹಚ್ಚಿದ್ಯಾ ಅಂತ ಹೇಳಿ ಅದ್ ಹೆಂಗೆ ಸಾಧ್ಯ? ಅವನ್ ಮಗು ಸಮಾಧಾನ ಮಾಡಕ್ ನಿನ್ಗೆ ಇಷ್ಟೊತ್ತು ಬೇಕಾಯ್ತಾ? ಹೌದು ದೊರೆಗಳೇ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಮನೆಯ ಮಗು ತರ್ಬಿತ್ತು, ಅದನ್ನ ಸಮಾಧಾನ ಮಾಡಿ ಬರಕ್ ಇಷ್ಟೊತ್ತಾಯ್ತು. ಸುಳ್ಳು ಹೇಳ್ತಾ ಇದ್ದೀನಿ ಬೀರ್ಬಲ್, ನೀನೇನೋ ಆಟ ಆಡ್ತಿದ್ದೀನಿ. ಇಲ್ಲ, ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅದೇಗೆ ತೋರ್ಸು, ನಾನೇ 10 ನಿಮಿಷದಲ್ಲಿ ಸಮಾಧಾನ ಮಾಡ್ಬಿಡ್ತೀನಿ ಅಂತ ಅಕ್ಬರ್ ಹೇಳಿದ್ರು. ಓಕೆ, ಆಗ್ಲಿ ಬಿಡ್ರಿ, ಇವಾಗ ಒಂದು ಎಕ್ಸಾಂಪಲ್ ಇಲ್ಲೇ ನಾವು ತೋರಿಸ್ಬಿಡೋಣ, ಎನಾಕ್ಟ್ ಮಾಡೋಣ ಅಂತ. ಓಕೆ, ನೀನ ಬೀರ್ಬಲ್ ನಿಮ್ಮ ಮಗು ಆಗು, ನಾನು ನಿನ್ನ ಪಾಲಕನಾಗಿ ಆಕ್ಟ್ ಮಾಡೋಣ, ನಾ 10 ನಿಮಿಷದಲ್ಲಿ ನಿನಗೆ ಸಮಾಧಾನ ಮಾಡೇ ಮಾಡಿಸ್ತೀನಿ ಅಂತ. ಓಕೆ ಅಂತ ನಿರ್ಧಾರ ಆಯ್ತು. ಈ ಸಭೆ ಇದೇನಿದು ವಿಚಿತ್ರ, ದೊರೆ ಬುದ್ಧಿ ಕೆಟ್ಟತಿ, ಬೀರ್ಬಲ್ ಬಂತು ಮೊದಲೇ ಸ್ವಲ್ಪ ತಲೆ ಕೆಟ್ಟಿರೋ ತರನೇ ಮಾತಾಡ್ತಾರೆ, ಇದೇನಂತ ಅಂದ್ರೆ ಎಲ್ಲರಿಗೂ ಕುತೂಹಲ, ನೋಡೋಣ ಏನ್ ಮಾಡ್ತಾರೆ ಇವರು. ಬೀರ್ಬಲ್ ಮಗುವಾಗಿ ನೆಲದ ಮೇಲೆ ಬಿದ್ದು ಹೊರಳಾಡಿ ಅಳತ್ತ. ಈಗ ಪಾಲಕರಾದಂತ ಅಕ್ಬರ್ ಸಮಾಧಾನ ಮಾಡಕ್ ಏನಪ್ಪ ಏನಾಗೈತಿ, ಏನ್ ಬೇಕು ಅಲ್ಲೆಲ್ಲೆಲ್ಲೆ ಅಂತೆಲ್ಲ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಮಗು ಅಳ್ತಾನೆ ಮಾತಾಡೇ ಬಂತು. ಈಗ ಹೇಳು ಏನಾಯ್ತು ಸಮಾಧಾನ. ಹೊರಗೆ ಸಿಟ್ಟು ಮಾಡಿ ಇದು ಮಾಡಿ ಏನೂ ಮಾತಾಡಿಲ್ಲ. ಆಮೇಲೆ ಎಷ್ಟೊತ್ತಾದ್ಮೇಲೆ ಅಳ್ಕೊಂತ ನನಗೆ ಕಬ್ಬು ತಿನ್ನಕ್ಕಾಗತ್ತೆ, ಅಷ್ಟಕ್ಕೆ ಇಷ್ಟ ಆಗತ್ತಿ, ಹೋಗಿ ಕಬ್ಬು ಕಡ್ಕೊಂಡ್ ಬರ್ರಿ ಅಂತ ಒಂದು ದೊಡ್ಡ ಹೊರೆ ಕಬ್ಬು ಕಡಿಸ್ಕೊಂಡು ತಗೊಂಡ್ಬಂದು. ಅಲ್ಲಿವರೆಗೂ ಅಳ್ತಾನೆ ಕಬ್ಬು ತರ ಆಯ್ತು. ಕಬ್ಬು ಬಂತು ಕೊಟ್ಟು ತಗೊಳಪ್ಪ ತಿನ್ನು ಅಂತ. ಮತ್ತೆ ಅಳಿಸ್ಕೊಂಡ ಕಬ್ಬು ನೋಡಿ, ಎದಕ್ಕಂತೀವ ಕಬ್ಬು ತೆಳ್ಳದೈತೆ, ತಪ್ಪಂತ ಗಂಡು ಹುಡುಕ್ ಕೊಡ್ರಿ. ಏನು ನಮ್ಮ ಹಿಂದಿನ ಹಿರಿಯರು ಪುಣ್ಯಾತ್ಮರು ಅನೇಕ ಕವಿಗಳು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಏನಿವಂತ ಸಂಸ್ಕಾರ, ಆ ಸಂಸ್ಕಾರವನ್ನ ನಾವೆಲ್ಲ ಮುಂದುವರಿಸಿಕೊಂಡು ಹೋಗ್ಬೇಕಾಗುವಂತ ಪರಿಸ್ಥಿತಿ. ಅದಕ್ಕೆ ದಯಮಾಡಿ ನಾವೆಲ್ಲ ಸಂಸ್ಕರಿಸೋಣ ಅಂದ್ಕೊಂಡು ಸಂದರ್ಭ ಹೇಳಿ ನಾನು ಹೆಚ್ಚಿನ ಮಾಡದೆ ಮುಂದೆ ಬೇಕಾಗಿದೆ. ಏನು ನಮ್ಮ ಮಕ್ಕಳಿಗೆ ಇವತ್ತು ಏನ್ ಬೇಕಾಗಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ನೀವು ಏರ್ಪಡಿಸಿದ್ರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಸಂಸ್ಥೆ ಎಲ್ಲ, ಅದರಲ್ಲಿ ವಿಶೇಷವಾಗಿ ನಮ್ಮ ಸಂಗೋಟು, ನಮ್ಮ ಕಾಲೇಜಿನ CBSE ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ನಮ್ಮ ವಿವಿಧ ಸಂಘ ಸಂಸ್ಥೆಗಳ ನಮ್ಮ ಹಿರಿಯ ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ ಆದಂತಹ ಕೊಟ್ರಿ ಸೆಂಟ್ರು, ನಮ್ಮ ಮ್ಯಾನೇಜ್ಮೆಂಟ್ ದವರು ಎಲ್ಲರೂ ಕೊಡ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಈ ಕಾರ್ಯಕ್ರಮ ನಾನು BO ಹೇಳ್ತಿದ್ದೆ, BO ಇದ್ರೆ ಅವ್ರಿಗೂ ಹೇಳಿದ್ದೆ, ಇದು ನಮ್ಮದು ಸಂಸ್ಥೆಯನ್ನು ಮಾಡಿ ನಿಮ್ಗೆಲ್ಲ ಇವತ್ತ ಸರ್ಕಾರಿ ಸಂಸ್ಥೆಗಳು ಬಹಳ ವಿಶಾಲವಾದಂತಹ ಸಂಸ್ಥೆಗಳು. ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳದಾವ, ಅಲ್ಲಿ ನಮಗೆ ಬಹಳ ಕೊರತೆ ಉಂಟಾಗ್ತಾ ಇದೆ. ಇವತ್ತು ಸಂಸ್ಕಾರದ ಬಗ್ಗೆ ಇವತ್ತಿನ ಜನರೇಷನ್ ಸಂಸ್ಕಾರ ಮರ್ಯಾಕತ್ತಿದ್ದಾರೆ. ಯಾವ ರೀತಿಯಾಗಿ ಇವತ್ತ ಗುರಿಯವರಿಗೆ, ಸಮಾಜಕ್ಕೆ, ಶಿಕ್ಷಕರಿಗೆ ಯಾವ್ದಾದ್ರು ಒಂದು ಗೌರವ ಏನ್ ಸಲ್ಲಿಸಬೇಕು, ನಾ ಏನ್ ಮಾಡ್ಬೇಕು ಅಂತ ಬರೀ ಕಲ್ಪನೆ ಇರುತ್ತೆ. ಇವತ್ತು ನಮ್ಮ ಸಮಾಜ ಓಡ್ತಾ ಇದೆ. ಇವತ್ತು ನಮಗೆ ಅದು ಬೇಕಾಗಿತ್ತು. ಇವತ್ತು ಏನು ಒಂದು ಇಲೆಕ್ಟ್ರಾನಿಕ್ ಯುಗ ಬಂದಿದೆಯಲ್ಲ, ಮೊಬೈಲ್,